ಜೊತೆಗೆ ನಮ್ಮ ವಿನಯ್ ಗೌಡ ಪಾಟೀಲ್ ಅಂದರೆ ಎ ಬಿ ಪಾಟೀಲ್ ಮಗ ಇವರು ಅಲ್ಲೇ ಸೋಷಿಯಲ್ ಪ್ರಚಾರ ಮಾಡ್ತಾ ಇಲ್ಲ ಏನದಪ್ಪ ಅಂದ್ರೆ ನಾವು ಇಲ್ಲಿವರೆಗೆ ಕೆಲಸ ಮಾಡಿದ್ದೀವಿ ಇಲ್ಲಂತಲ್ಲ, ಹೊರಗಿನವ್ರು ತರಲಿಕ್ಕೆ ಹೋಗಬೇಡ್ರಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ, ಹೊರಗಿನವರು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಇದು ಒಂದಿಷ್ಟು ತಪ್ಪೇನೋ ಪ್ರಜಾಪ್ರಭುತ್ವದ ನೆಲೆಗಟ್ಟಿನೆಲ್ಲ ಕುಟುಂಬ ರಾಜಕಾರಣ ತಪ್ಪು ಆ ಮತ್ತು ಬೇರೆ. ಆದರೂ ಈಗ ಎಲ್ಲರೂ ಒಪ್ಕೊಳ್ತಿದ್ರು ಹಾಗೆ. ಆದರೆ ಹೊರಗಿನವ್ರು ಬೇಡ ಅನ್ನೋದಕ್ಕೆ ಹುಕ್ಕೇರಿ ಇದ್ದಿದ್ದು ಇದೇನು ಕರ್ನಾಟಕ ಸ್ಟೇಟ್ ಬಿಟ್ಟಿಲ್ಲ, ಇಲ್ಲಿದ್ದಾನೆ, ಆದರೂ ಅವರು ನಮ್ಮವರು ಇರಲಿ ಅನ್ನುವಂಥ ಒಂದು ಮಾತನ್ನು ಒತ್ತು ಕೊಟ್ಟ ಭಾವನಾತ್ಮಕವಾಗಿ ಹುಕ್ಕೇರಿ ಜನರು ಮನಸ್ಸನ್ನು ತಮ್ಮ ಹಿಡಿತಕ್ಕೆ ತೊಗೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ಬಟ್ ಅದೇ ಕಾಲಕ್ಕೆ ಇನ್ನೊಂದಿಷ್ಟು ಭಾಳ ಗಮನಾರ್ಹವಾದಂಥ ಕಡಿಮೆ ಮಾತಾಡಿದರೆ ಭಾಳಲ್ಲ, ಸ್ವಲ್ಪದ್ರಲ್ಲಿ ಭಾಳಷ್ಟು ಮಾತಾಡಿದ್ದಾರೆ ನಮ್ಮ ನಿಖಿಲ್ ಕತ್ತಿಯವರು. ಅದರಲ್ಲಿ ಪ್ರಮುಖವಾಗಿ ಒತ್ತು ಕೊಟ್ಟು ಹೇಳಿದ್ದೇನಪ್ಪ ಅಂತಂದ್ರೆ, ನಾವು ಕೆಲಸ ಮಾಡಿದ್ದೇವಪ್ಪ ಕಳೆದ 30 ವರ್ಷಗಳಿಂದ, ಇದನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಇಡೀ ಕರ್ನಾಟಕದಲ್ಲಿ ಇಂಥ ಒಂದು ಸಂಸ್ಥೆ ಇದ್ದರೆ ನಮ್ಮಲ್ಲಿ ಎಷ್ಟಾದ ಇಡೀ ದೇಶದಲ್ಲೂ ಸಹ ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಅಂದರೆ ಇದೊಂದು ರೀತಿ ಸಹಕಾರದ ವಲಯದಲ್ಲಿ ಒಳ್ಳೆಯ ಡೆವಲಪ್ಮೆಂಟು, ಒಳ್ಳೆಯ ಹೆಸರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆ ಸಭೆಯಲ್ಲಿ ನಮ್ಮ ವಿನಯ್ ಗೌಡ ಪಾಟೀಲ್ ಸಹಿತ ಭಾಗವಹಿಸಿದ್ದು ಗಮನಾರ್ಹ ಇಲ್ಲ. ಯಾಕಂದ್ರೆ ಇಡೀ ಅವ್ರ ಕುಟುಂಬಗಳು, ಕತ್ತಿಯವರ ಮತ್ತು ನಮ್ಮ ಎ ಬಿ ಪಾಟೀಲ್ ಕುಟುಂಬಗಳು ಈ ಸಂಸ್ಥೆಯನ್ನು ಮೊದಲು ಉಳಿಸ್ಕೋಬೇಕಾಗಿದೆ. ಇದು 28 29 ಈ ಒಂದು ನಮ್ಮ ಏನು ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಆ ಇದರ ಹಿನ್ನೆಲೆಯಲ್ಲೇ ಇವತ್ತು ಅದನ್ನು ಗೆಲ್ಲೇಬೇಕು ಅನ್ನೋಂಥ ಒಂದು ಮಾನಸಿಕ ಸ್ಥಿತಿಯನ್ನು ಬೆಳೆಸ್ಕೊಂಡು ಅದು ಉಳಿಸ್ಕೋಬೇಕು ಮೊದಲು. ಯಾಕಪ್ಪ ಅಂತಂದ್ರೆ ಈಗಾಗಲೇ ಹಿರಾ ಶುಗರ್ ಅಂತ ಇವರ ಈಗಾಗಲೇ ಇದ್ದಂಥ ನಿರ್ದೇಶಕರು ಇವರ ವಿರೋಧಿಗಳೇನೋ ಅದು ಅವ್ರಿಗೆ ಮೋಸ ಮಾಡಿದ್ರು, ಅದು ಅವ್ರಿಗೆ ಇವರು ಮೋಸ ಮಾಡಿದ್ರು, ಆ ಬೇರೆ ಅಷ್ಟೇ. ಈಗಾಗಲೇ ಇತಿಹಾಸದಲ್ಲಿ ಹೋಗೋದು. ಯಾಕಂದರೆ ಇಲ್ಲಿವ್ರಿಗೆ ಬೇಕಾಗಿತ್ತು ಒಬ್ಬರೊಬ್ಬರು ಏನು ಲಾಭ ಮಾಡ್ಕೊಂಡಿದ್ದಾರೆ, ಅದ್ರೊಳಗೆ ಒಂದಿಷ್ಟು ಲಾಭನ ಹೊಡೆದಿದ್ದಾರೆ, ಇಲ್ಲಂತ ಅನ್ಲಿಕ್ಕೆ ಆಗೋದಿಲ್ಲ. ಅವ್ರ ಮೇಲೆ ಇವರು ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಇನ್ನೊಂದಿಷ್ಟು ಅದಲ್ಲ, ಇಲ್ಲಂತಲ್ಲ. ಬಟ್ ಅದು ಫೈನಲ್ ಅಲ್ಲ. ಈಗ ಮಾತ್ರ ಅಲ್ಲಿಯ ಜನರಿಗೆ, ಹುಕ್ಕೇರಿ ಜನರಿಗೆ ಯಾರು ಈ ವಿದ್ಯುತ್ತನ್ನು ಪಡ್ಕೊಳ್ತಾರೋ ಅವರಿಗೆಲ್ಲ ವಿಶ್ವಾಸ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ 3 ತಿಂಗಳು